ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ಅದೇ ರೀತಿ 2 days ಇಂದ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ. ಅಂಡ್ ಈ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮ್ಮಲ್ಲಿ ನೋಡ್ತೀರಾ, ತುಂಬಾ ಜನಕ್ಕೆ ತುಂಬಾನೇ ಫೇಸ್ ಟ್ಯಾನ್ ಆಗುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಈ ಟೈಮ್ ಅಲ್ಲಿ ತುಂಬಾನೇ ಬಿಸಿಲಿದೆ ಹೊರಗಡೆ. ಅಂದ್ರೆ ತುಂಬಾ ಕೆಲ್ಸಕ್ಕೆಲ್ಲ ಹೋಗ್ತಿರ್ತೀರಾ ಅಂಡ್ ಯಾಕೋ ತುಂಬಾ ನಿಮ್ಮ ಸ್ಕಿನ್ ಅಲ್ಲಿ ಟ್ಯಾನ್ ಆಗ್ತಿದೆ, ಹೋಗಲ್ಲ. ಎಷ್ಟೋ ರೆಮಿಡೀಸ್ ಟ್ರೈ ಮಾಡ್ತೀರಾ, ಆದ್ರೂ ಬೇಗ ಹೋಗಲ್ಲ. ಅಂಡ್ ಏನಾದ್ರು ಫಂಕ್ಷನ್ಸ್ ಇರುತ್ತೆ, ಸಡನ್ ಆಗಿ ನಮ್ಗೆ ಟ್ಯಾನ್ ರಿಮೂವ್ ಆಗ್ಬೇಕು ಅಂತಂದ್ರೆ ಒಂದು ಬೆಸ್ಟ್ ಪ್ರೊಫೆಷನಲ್ ಆಗಿ ಯೂಸ್ ಮಾಡುವಂತಹ ಟ್ಯಾನ್ ರಿಮೂವ್ ಕ್ರೀಮ್ ಡಿ ಟ್ಯಾನ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ತುಂಬಾ ಜನ ಈ ಒಂದು ಪ್ರೊಫೆಷನ್ ಆಗಿ ಇದ್ರೂನು ಎಷ್ಟು ಜನ ಯೂಸ್ ಮಾಡಲ್ಲ, ಬೇರೆ ರೀತಿಯಲ್ಲ ಯೂಸ್ ಮಾಡ್ತೀರಾ. ಅಂಡ್ ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರೊಫೆಷನ್ ಯೂಸ್ಗೆ ಅಂತ ಈ ಒಂದು ಡಿ ಟ್ಯಾನ್ ಪ್ಯಾಕ್. ಸೊ ಈ ಕ್ರೀಮ್ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಟ್ಯಾನ್ ತುಂಬಾನೇ ಬೇಗ ರಿಮೂವ್ ಆಗುತ್ತೆ. ಜಸ್ಟ್ ಫಾರ್ 10 to 15 minutes. ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂದ್ರೆ ಅನ್ಬಿಲೀವಬಲ್ ಅಂತಾನೆ ಹೇಳ್ಬೋದು. ನಾನು ನನ್ನ ಲಾಸ್ಟ್ ಬ್ರೈಡ್ಗೆ ಮತ್ತೆ ಅವ್ರ ಸಿಸ್ಟರ್ಗೆ ಇದೇ ಒಂದು ಡಿ ಟ್ಯಾನ್ ಮಾಡ್ಕೊಟ್ಟು ಆನಂತರ ಫೇಶಿಯಲ್ ಮಾಡ್ಕೊಟ್ಟಿದ್ದೆ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಜಸ್ಟ್ 10 minutes ಅಲ್ಲಿ ಎಷ್ಟು ಟ್ಯಾನ್ ಇರೋದು ರಿಮೂವ್ ಆಗುತ್ತೆ ಅಂತಂದ್ರೆ ನೀವು ನಂಬೋದೇ ಇಲ್ಲ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ, ಯಾಕೆಂದ್ರೆ ತುಂಬಾ ಜನ ಈ ಬಿಸಿಲು ಸೀಸನ್ ಅಲ್ಲಿ ಸಖತ್ತು ಫೇಸ್ ಟ್ಯಾನ್ ಆಗಿರುತ್ತೆ. ಸೊ ನೆಕ್ ಹತ್ರ ಆಗಿರ್ಬೋದು, ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ನೆಕ್ ಹಿಂದೆ ಎಲ್ಲಾನು, ಅಂಡ್ ಇದು ಶೋಲ್ಡರ್ಸ್ ಹತ್ರ ಎಲ್ಲಾನು ಆಗಿರುತ್ತೆ. ಸೊ ತುಂಬಾನೇ ಟ್ಯಾನ್ ಆಗಿರುತ್ತೆ. ಅಂತವ್ರು ತುಂಬಾ ಸಫರ್ ಪಡ್ತಾ ಇರ್ತೀರಾ, ಇಷ್ಟೊಂದು ಸ್ಕಿನ್ ಟ್ಯಾನ್ ಆಗಿದೆ, ಎಷ್ಟೇ ರೆಮಿಡೀಸ್ ಟ್ರೈ ಮಾಡಿದ್ರು ಬೇಗ ಹೋಗಲ್ಲ, ರಿಸಲ್ಟ್ ಕ್ವಿಕ್ ಆಗಿ ಬರ್ಬೇಕು ಅಂತಂದ್ರೆ ಈ ಒಂದು ಡಿ ಟ್ಯಾನ್ ಪ್ಯಾಕ್ ನ ಯೂಸ್ ಮಾಡಿ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಅಂಡ್ ನಂಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ಸ್ಕಿನ್ ಬ್ರೈಟ್ ಆಗೋದು ಬಗ್ಗೆ ಕೆಲವೊಂದು ಕ್ರೀಮ್ಸ್ ಅಥವಾ ಹೇಳಿ ಅಂಡ್ ಕೆಲವೊಂದು ವಿಡಿಯೋಸ್ಗೆಲ್ಲ ಕಮೆಂಟ್ಸ್ ಆಗ್ತಾ ಇರ್ತೀರಲ್ಲ. ಸೊ ಯಾರಿಗೆ ಗೊತ್ತು, ನಿಮ್ಗೆ ನಿಮ್ಮ ಸ್ಕಿನ್ ಬ್ಲಾಕ್ ಆಗಿದೆ ಅಂದ್ರೆ ಮೇ ಬಿ ಟ್ಯಾನ್ ಆಗಿರ್ಬೋದು, ತುಂಬಾನೇ ಟ್ಯಾನ್ ಆಗಿರ್ಬೋದು. ಅಂಡ್ ತುಂಬಾ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಎಲ್ಲ ಇರ್ಬೋದು. ಸೊ ತುಂಬಾ ಟ್ಯಾನ್ ಆಗಿದ್ರು ನಿಮ್ ಫೇಸ್ ಬ್ಲಾಕ್ ಆಗುತ್ತೆ. ಟ್ಯಾನ್ ರಿಮೂವ್ ಆಗೋದು ತುಂಬಾನೇ ಕಷ್ಟ ರೆಮಿಡೀಸ್ಗಳಲ್ಲಿ. ಸೊ ಇದು ತುಂಬಾ ಚೆನ್ನಾಗಿದೆ ಅಂಡ್ ಏನೋ ಎಫೆಕ್ಟ್ ಆಗಲ್ಲ ನೀವು ಕರೆಕ್ಟ್ ರೀತಿಲಿ ಯೂಸ್ ಮಾಡಿದ್ರೆ. ಈ ಪ್ಯಾಕ್ ಡಿ ಟ್ಯಾನ್ ಪ್ಯಾಕ್ ನ ನೀವು ಯೂಸ್ ಮಾಡಬಹುದು. ಒಂದ್ಸಲ ಟ್ರೈ ಮಾಡಿ. ಎಷ್ಟೋ ಜನ ನಂಗೆ ಒಳ್ಳೇದು ಬ್ರೈಟನಿಂಗ್ ಕ್ರೀಮ್ ಬಗ್ಗೆ ಎಲ್ಲ ಹೇಳಿ ಅಂತಿರಲ್ಲ, ಮೇ ಬಿ ನಿಮ್ ಸ್ಕಿನ್ ಟ್ಯಾನ್ ಆಗಿರೋ ಬ್ಲಾಕ್ ತರ ನೀವು ಕಾಣಿಸ್ಬೋದು. ತುಂಬಾ ಹಳೆ ಸನ್ ಟ್ಯಾನ್ ಇಂದ ಎಲ್ಲರೂ ನಿಮ್ ಸ್ಕಿನ್ ಬ್ಲಾಕ್ ಆಗಿರ್ಬೋದು. ಸೊ ಯೂಸ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತೀನಿ. ನಾನಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ನನ್ನ ಒಂದು ಬ್ರೈಡ್ಗೆ ನಾನು ಲಾಸ್ಟ್ ಟೈಮ್ ಅಲ್ಲಿ ಡಿ ಟ್ಯಾನ್ ಮತ್ತೆ ಫೇಶಿಯಲ್ ಅಂತ ಮಾಡ್ಕೊಟ್ಟಿದ್ದ. ಸೊ ನಾನು ನೆಕ್ಸ್ಟ್ ಪಾರ್ಲರ್ ಕ್ಲಾಸ್ಗಳಿಗೆ ಹೋಗ್ಬೇಕು ಅಂತ ಇದೀನಿ. ನೋಡೋಣ ಮುಂದೆ ಅದ್ರ ಬಗ್ಗೆ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಅಮೇಸಿಂಗ್ ರಿಸಲ್ಟ್ ಬಂತು ಅಂದ್ರೆ ಅನ್ಬಿಲೀವಬಲ್ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಅವರ ಮದರ್ ಆಗಿರ್ಬೋದು, ಬ್ರೈಡ್ ಅಂಡ್ ಬ್ರೈಡ್ ಅವ್ರ ಸಿಸ್ಟರ್ ಎಲ್ರು ಅಷ್ಟೇ ಖುಷಿ ಪಟ್ರು, ಯಾಕಂದ್ರೆ ಸಖತ್ ಟ್ಯಾನ್ ಆಗಿತ್ತು ಅವ್ರ ಸ್ಕಿನ್. ಸೊ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂತು. ಹಾಗಾಗಿ ನಾನು ಸಜೆಸ್ಟ್ ಮಾಡೋಣ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಚೆನ್ನಾಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ವೇಲಿ ಖಂಡಿತವಾಗ್ಲೂ ನಿಮ್ಗೆ ಟ್ಯಾನ್ ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಿ. ಅದು ಬಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರೋ ಯೂಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಇಲ್ಲಿ ನಮ್ ಸೈಡ್ ಎಲ್ಲ ಕೇಳಿದಾಗ ಈ ತರ ಪ್ರೊಫೆಷನ್ ಯಾರು ಯೂಸ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಕೆಲವೊಬ್ರ ಹತ್ರ ಇಂದ. ಸೊ ಅದಕ್ಕೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಇದೀನಿ. ಆ ಒಂದು ಡಿ ಟ್ಯಾನ್ ಪ್ಯಾಕ್ ಬಂದ್ಬಿಟ್ಟು ಪ್ರೊಫೆಷನ್ ಯಾವ್ದು ಅಂತಂದ್ರೆ ರಾಗ ಅವ್ರದ್ದು. ಸೊ ತುಂಬಾ ಚೆನ್ನಾಗಿದೆ. ರಾಗ ಪ್ರೊಫೆಷನಲ್ ಡಿ ಟ್ಯಾನ್ ರಿಮೂವಲ್ ಕ್ರೀಮ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಇದು ಮೈನ್ ಏನು ಇಂಗ್ರೀಡಿಯಂಟ್ ಟ್ಯಾನ್ ರಿಮೂವ್ ಆಗೋದಕ್ಕೆ ಅಂತಂದ್ರೆ ಇದು ವಿತ್ ಕೋಜಿಕ್ ಆಸಿಡ್ ಮತ್ತೆ ಮಿಲ್ಕ್ ಇಂದ ಮಾಡಿರೋಂಥದ್ದು. ನೀವು ಕೇಳಿರ್ತೀರ ಕೋಜಿಕ್ ಆಸಿಡ್ ಇರೋಂತದ್ದು ಎಲ್ಲ ಕ್ರೀಮ್ಸ್ ಗಳು ಸ್ಕಿನ್ ಲೈಟನಿಂಗ್ ಮತ್ತೆ ವೈಟನಿಂಗ್ ಬ್ರೈಟನ್ ಮಾಡೋಂಥದ್ದೇ ಇರುತ್ತೆ. ಅದ್ರ ಮೈನ್ ಇಂಗ್ರೀಡಿಯಂಟ್ ಕೆಲಸನೇ ಅಷ್ಟು ಕೋಜಿಕ್ ಆಸಿಡ್. ನಿಮ್ಮ ಸ್ಕಿನ್ ಅಲ್ಲಿ ಒಂದು ಬ್ರೈಟ್ನೆಸ್ ಆಗಿರ್ಬೋದು, ಟ್ಯಾನ್ ರಿಮೂವ್ ಮಾಡೋವಂಥದ್ದು, ಲೈಟ್ ಮಾಡೋವಂಥದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ. ಅನ್ಇವನ್ ಸ್ಕಿನ್ ಟೋನ್ ನ ಇವನ್ ಸ್ಕಿನ್ ಟೋನ್ ಆಗಿ ಟರ್ನ್ ಮಾಡ್ಕೊಡುತ್ತೆ. ಸೊ ಇದರಲ್ಲಿ ಮೇನ್ ಆಗಿರುವಂತದ್ದು ಕೋಜಿಕ್ ಮತ್ತೆ ಮಿಲ್ಕ್. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲ ಬೇಕಾದ್ರೆ ನೀವು ಟ್ರೈ ಮಾಡಿ. ಅಂಡ್ ಇದು ಬಂದ್ಬಿಟ್ಟು ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ. ಅಂಡ್ ಪೆರಾಕ್ಸೈಡ್ ಫ್ರೀ ಇದೆ ಅಂಡ್ ಸಲ್ಫೇಟ್ ಫ್ರೀ ಇದೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅಂದ್ರೂ ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತಲ್ವಾ. ಈಗ ಎಷ್ಟೊತ್ತಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀವಿ, ಬೇರೆ ಬೇರೆ ಡಿ ಟ್ಯಾನ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆ ಹೋಲಿಸ್ಕೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಅಂಡ್ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂದ್ರೆ
ಫಸ್ಟ್ ನಿಮ್ಮ ಒಂದು ಫೇಸ್ ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. ಅನಂತರ ಬಂದ್ಬಿಟ್ಟು ನೀಟಾಗಿ ನಿಮ್ಮ ಫೇಸ್ ನ ಡ್ರೈ ಮಾಡ್ಕೊಂಡು, ಇಲ್ಲೇನೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ವೈಪ್ ದ ಫೇಸ್ ವಿತ್ ವೆಟ್ ಕಾಟನ್ ಅಂಡ್ ಕ್ಲೀನ್ ಇಟ್ ವಿತ್ ಎ ಕ್ಲೆನ್ಸರ್ ಯೂಸ್ ಮಾಡ್ಬೋದು, ಅಥವಾ ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದ ನಂತರ ಇದು ಡಿ-ಟ್ಯಾನ್ ಪ್ಯಾಕ್ ನ ಫುಲ್ ನೀವು ಆಲ್ ಓವರ್ ಫೇಸ್ಗೆ, ಮತ್ತೆ ನಿಮ್ಮ ನೆಕ್ ಎಲ್ಲೆಲ್ಲಿ ಟ್ಯಾನ್ ಇದೆ, ಇಲ್ಲಿ ಶೋಲ್ಡರ್ಸ್ ಹತ್ರ ಅಂಡ್ ಬ್ಯಾಕ್ ನೆಕ್ ಹತ್ರ ಎಲ್ಲ ಸೊ ಅಲ್ಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ 10 to 15 minutes ಬಿಡ್ಬೇಕು. ಅದಾದ ನಂತರ ಸ್ವಲ್ಪ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು 5 minutes. ಅದಾದ ನಂತರ ನಿಮ್ಗೆ ಫೇಸ್ ವೈಪ್ ಮಾಡೋದಕ್ಕೆ, ಅಂದ್ರೆ ಲೈಕ್ ಅದೇ ತರ ಪಫ್ ಎಲ್ಲ ಬರುತ್ತೆ, ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ತೋರಿಸ್ತೀನಿ. ಆ ತರದ್ದೆಲ್ಲ ಫೇಸ್ ವೈಪ್ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿ ವಾಟರ್ ಡಿಪ್ ಮಾಡ್ಕೊಂಡು ನೀಟಾಗಿ ನೀವು ಆ ಪ್ಯಾಕ್ ನ ರಿಮೂವ್ ಮಾಡ್ಕೊಂಡ್ರೆ 10 to 15 minutes ಅಲ್ಲಿ ಅಲ್ಟಿಮೇಟ್ ಆಗಿ ಡಿ-ಟ್ಯಾನ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಇದನ್ನ ತುಂಬಾ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಎಷ್ಟೇ ಹಳೇದಾಗಿರ್ಬೋದು ನಿಮ್ಮ ಒಂದು ಸ್ಕಿನ್ ಟ್ಯಾನ್ ಆಗಿರೋದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಪಕ್ಕಾ ಚೆನ್ನಾಗಿದೆ. ಸೊ ಎಷ್ಟೋ ಜನ ಕೇಳ್ತಿರ್ತೀರಲ್ಲ, ಸೊ ಹಂಗಾಗಿ ತಿಳಿಸ್ಕೊಳ್ಳೋಣ ಅಂತ ಈ ರೀತಿ ಎಲ್ಲ ಸ್ಮಾಲ್ ಪ್ಯಾಕ್ ಅಲ್ಲೂ ಬರುತ್ತೆ. ನೀವು ಬೇಕಾದ್ರೆ ಬೈ ಮಾಡ್ಬೋದು. ಫುಲ್ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗುತ್ತೆ, ಸಖತ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಯಾರೆಲ್ಲ ಇನ್ನು ಸರ್ಚ್ ಮಾಡ್ತಾ ಇರ್ತೀರಾ, ನಿಮ್ಮ ಸನ್ ಟ್ಯಾನ್ ಆಗಿರ್ಬೋದು, ತುಂಬಾ ಹಳೆ ಟೈಮ್ ಇಂದನು, ತುಂಬಾ ಮಂತ್ಸ್ ಇಯರ್ಸ್ ಇಂದನು ಸ್ಕಿನ್ ಟ್ಯಾನ್ ಆಗಿರೋದು, ಬ್ಲಾಕ್ ಕಾಣುವಂಥದ್ದು ನಿಮ್ ಸ್ಕಿನ್ ಇರುತ್ತಲ್ಲ, ಸೊ ಅಂತವ್ರು ಬೇಗ ಹೋಗಿ ಈ ಒಂದು ರಾಗ ಪ್ರೊಫೆಷನಲ್ ಡಿ-ಟ್ಯಾನ್ ಪ್ಯಾಕ್ ಕ್ರೀಮ್ ನ ಯೂಸ್ ಮಾಡಿ ಖಂಡಿತವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈಗ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾರಾದ್ರೂ ಯೂಸ್ ಮಾಡಿದ್ರೆ ಯಾವ ರೀತಿ ಬಂತು ಅಂತ. ಅಂಡ್ ಮೇನ್ ಆಗಿ ಹೇಳ್ಬೇಕಂದ್ರೆ ಈ ಪ್ಯಾಕ್ ಅಪ್ಲೈ ಮಾಡಿದಾಗ ನಿಮ್ಗೆ ತುಂಬಾ ಸನ್ ಟ್ಯಾನ್ ಆಗಿದ್ರೆ ಆ ಟ್ಯಾನ್ ಆಗಿರೋ ಏರಿಯಾದಲ್ಲಿ ವೈಬ್ರೇಟ್ ಆಗೋ ತರ ಸ್ವಲ್ಪ ತುಂಬಾನೇ ಇರಿಟೇಟ್, ತುಂಬಾನೇ ಉರಿ ಬರೋ ತರ ಎಲ್ಲ ಆದ್ರೆ ನೀವು ಬೇಗ ವೈಪ್ ಮಾಡಿ. ಅಂಡ್ ಏನಾದ್ರೂ ನಿಮ್ಗೆ ಇನ್ ಕೇಸ್ ಲೈಟ್ ಆಗಿ ವೈಬ್ರೇಟ್ ತರ ಸೆನ್ಸ್ ಆಗ್ತಿದೆ ನಿಮ್ಮ ಸ್ಕಿನ್ ಮೇಲೆ, ಫೇಸ್ ಮೇಲೆ ಅಂದ್ರೆ ವರಿ ಬೇಡ. ಅದು ಟ್ಯಾನ್ ಇರುತ್ತಲ್ಲ, ಸೊ ರಿಮೂವ್ ಆಗ್ಬೇಕು ಅಂದ್ರೆ ಜಸ್ಟ್ ಸ್ವಲ್ಪ ಆ ತರ ವೈಬ್ರೇಟ್ ಆಗುತ್ತೆ. ನಿಮ್ಗೆ ತುಂಬಾನೇ ಆಗ್ತಿದೆ, ನಿಮ್ಗೆ ತಡ್ಕೊಳಕ್ ಆಗಲ್ಲ ಅನ್ನೋಷ್ಟು ಇರಿಟೇಷನ್ ಆದಾಗ ನೀವು ಬೇಗ ವೈಪ್ ಮಾಡಿ. ಸೊ ಪ್ರಾಬ್ಲಮ್ ಏನಿಲ್ಲ. ತುಂಬಾ ಹಳೆ ಟ್ಯಾನ್ ಆಗಿದ್ರೆ ಆ ರೀತಿ ಆಗುತ್ತೆ. ಅಂಡ್ ಅಷ್ಟು ಫಾಲೋ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನನಗಂತೂ ಮೋಸ್ಟ್ ಫೇವ್ರೇಟ್. ನನಗೆಲ್ಲಾ ಪ್ರೊಫೆಷನ್ ಬ್ರೈಡ್ಸ್ ಗಳಿಗೂ ಫೇಸ್ ಪ್ಯಾಕ್ ಇಂದ ಮುಂಚೆ ಡಿ-ಟ್ಯಾನ್ ಇದನ್ನ ಯೂಸ್ ಮಾಡೋವಂಥದ್ದು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗೆ ಫಸ್ಟ್ ಬ್ರೈಡ್ಗೆಲ್ಲಾನು ಫೇಶಿಯಲ್ ಮಾಡ್ಕೊಟ್ಟಾಗ. ಅಂಡ್ ಯಾರಿಗಾದ್ರೂ ಮೇಕ್ ಓವರ್ ಬೇಕು ಅಂತಂದ್ರೆ ನಾನು ಅರೌಂಡ್ ಹಾಸನ್ ಲೊಕೇಶನ್ ಅರೌಂಡ್ ಎಲ್ಲಾನು ಮೇಕ್ ಓವರ್ ನ ಸರ್ವಿಸ್ ಎಲ್ಲಿ ಪ್ಲೇಸ್ ಇರುತ್ತೆ ಅಲ್ಲೇನೆ ಹೋಗಿ ಮಾಡ್ಕೊಡ್ತಾ ಇದೀನಿ. ಅಂಡ್ ಅಫೋರ್ಡಬಲ್ ಅಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನಾನು ಡಿಸ್ಪ್ಲೇ ಮೇಲೆ ಇವಾಗ ನಂಬರ್ ನ ಶೋ ಮಾಡ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇ ಕ್ವೆರಿ ಇತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಈ ಒಂದು ಡಿ-ಟ್ಯಾನ್ ಪ್ಯಾಕ್ ನ ಯೂಸ್ ಮಾಡೋದನ್ನ ಮರಿಬೇಡಿ. ಬೇಗನೆ ಸನ್ ಟ್ಯಾನ್ ತುಂಬಾ ಚೆನ್ನಾಗಿ ವಿತ್ ರಿಮೂವ್ ಆಗುತ್ತೆ. ಈ ಒಂದು ಡಿ-ಟ್ಯಾನ್ ಪ್ಯಾಕ್ ನ ಯೂಸ್ ಮಾಡಿ ಟ್ಯಾನ್ ನ ರಿಮೂವ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ರೇಡಿಯಂಟ್ ಗ್ಲೋ ನ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.